ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತು ತುಂಬಾ ವೈರಲ್ ಆಗ್ತಿದೆ. ನಿಜವಾಗಿಯೂ ಎಜುಕೇಶನ್ ನಲ್ಲಿ ಈಕ್ವಾಲಿಟಿ ಬೇಕು, ಪೇಪರ್ ಲೀಕ್ ನಿಲ್ಬೇಕಂದ್ರೆ ರಿಸರ್ವೇಶನ್ ಅನ್ನು ತೆಗೆದುಹಾಕಬೇಕು ಅನ್ನೋದು. ಇಂತಹ ಪೋಸ್ಟ್, ರೀಲ್ಸ್ ಮತ್ತು ಕಮೆಂಟ್ಸ್ ನೀವು ಕೂಡ ನೋಡಿರ್ತೀರಾ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ದೊಡ್ಡ ಸೋಷಿಯಲ್ ಮೂವ್ಮೆಂಟ್ ಶುರುವಾದಾಗ ಅದಕ್ಕೆ ಆಪೋಸಿಟ್ ಆಗಿ ಒಂದು ಕೌಂಟರ್ ಮೂವ್ಮೆಂಟ್ ಕೂಡ ಹುಟ್ಕೊಳ್ಳುತ್ತೆ. ಇದು ಕೇವಲ ಭಾರತದ ವಿಷಯ ಅಲ್ಲ, ಸೋಷಿಯಾಲಜಿಯಲ್ಲಿ ಬಹಳ ವರ್ಷಗಳಿಂದ ಡಿಬೇಟ್ ಆಗ್ತಿರೋ ಒಂದು ಎಸ್ಟಾಬ್ಲಿಷ್ಡ್ ಪ್ರಿನ್ಸಿಪಲ್. ಅಂದರೆ ಸಮಾಜದಲ್ಲಿ ಒಂದು ದೊಡ್ಡ ಬೇಡಿಕೆ ಅಥವಾ ಚಳವಳಿ ಬಂದಾಗ ಅದರ ವಿರುದ್ಧ ಮತ್ತೊಂದು ಗುಂಪು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಹಜ. ಒಂದು ನರೇಟಿವ್ ಅಂದರೆ ಒಂದು ವಿಚಾರ ಸಮಾಜದಲ್ಲಿ ಹೆಚ್ಚು ಚರ್ಚೆಯಾಗಲು ಶುರುವಾದಾಗ ಅದರ ವಿರುದ್ಧ ಇನ್ನೊಂದು ನರೇಟಿವ್ ಕೂಡ ಹುಟ್ಕೊಳ್ಳೋದು ಸಾಮಾನ್ಯ. ಇದು ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಬಹುತೇಕ ಪ್ರತಿಯೊಂದು ದೊಡ್ಡ ಸೋಷಿಯಲ್ ಇಶ್ಯೂನಲ್ಲೂ ಇರುತ್ತೆ. ಆ ಕೌಂಟರ್ ನರೇಟಿವ್ ಸರಿ ಅಥವಾ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದೆಲ್ಲ ಪ್ರಶ್ನೆ. ಅನೇಕ ಬಾರಿ ಅದರ ಮುಖ್ಯ ಉದ್ದೇಶ ನಡೀತಿರ್ತಕ್ಕಂಥ ಪಬ್ಲಿಕ್ ಡಿಬೇಟ್ನ ಡೈರೆಕ್ಷನ್ನನ್ನೇ ಬದಲಾಯಿಸುತ್ತೆ. ಅಂದರೆ ಮೂಲ ಪ್ರಶ್ನೆಯಿಂದ ಜನರ ಗಮನವನ್ನು ಬೇರೆ ವಿಷಯದ ಕಡೆಗೆ ತಿರುಗಿಸುವ ಪ್ರಯತ್ನವಾಗಿರ್ಬೋದು. ಕಳೆದ ಕೆಲವು ದಿನಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ದೇಶದ ಪೊಲಿಟಿಕಲ್ ಅಜೆಂಡಾವನ್ನೇ ಬದಲಾಯಿಸಿತು. ಈ ಚಳವಳಿಯ ನಂತರ ವಿದ್ಯಾರ್ಥಿಗಳ ದೊಡ್ಡ ಬೇಡಿಕೆ ಏನಿತ್ತು? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಈ ವಿಷಯ ದೇಶಾದ್ಯಂತ ದೊಡ್ಡ ಚರ್ಚೆಯಾಯಿತು, ರೆಸಿಗ್ನೇಷನ್ ಕೂಡ ಆಯಿತು. ಆದರೆ ಈ ಚಳವಳಿಯ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಹೊಸ ಚರ್ಚೆ ಶುರುವಾಯಿತು. ವಿಶೇಷವಾಗಿ ಇನ್ಸ್ಟಾಗ್ರಾಮಲ್ಲಿ ರಿಸರ್ವೇಷನ್ ಹಟಾವೋ ಅನ್ನೋ ಕ್ಯಾಂಪೇನ್ ಜೋರಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಕೆಲವರು ಈ ಕ್ಯಾಂಪೇನ್ ವಿದ್ಯಾರ್ಥಿಗಳ ಮೂಲ ಬೇಡಿಕೆಯಿಂದ ಜನರ ಗಮನವನ್ನು ಬೇರೆ ವಿಷಯದ ಕಡೆಗೆ ತಿರುಗಿಸುವ ಪ್ರಯತ್ನವಾಗಿರ್ಬೋದು ಅಂತ ವಾದಿಸ್ತಾರೆ. ಅಂದರೆ ಪೇಪರ್ ಲೀಕ್ ಮತ್ತು ಎಜುಕೇಷನಲ್ ರಿಫಾರ್ಮ್ಸ್ ಬಗ್ಗೆ ನಡೀತಿದ್ದ ಚರ್ಚೆ ಈಗ ರಿಸರ್ವೇಷನ್ ಡಿಬೇಟ್ ಕಡೆಗೆ ಶಿಫ್ಟ್ ಆಗಿತ್ತಿದೆ. ಈ ಸ್ಲೋಗನನ್ನು ಸ್ವಲ್ಪ ಗಮನ ಇಟ್ಟು ನೋಡಿ. ಮುಖ್ಯ ಸಂದೇಶ ಏನು? ರಿಸರ್ವೇಷನ್ ತೆಗೆದಾಕಿ. ಈ ಮಾತು ಕೇವಲ ಒಂದು ಪಾಲಿಸಿ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಇದು ಸಮಾಜವನ್ನು ನಾವು ಮತ್ತು ಅವರು, ಅಸ್ ವರ್ಸಸ್ ದೆಮ್ ಅನ್ನೋ ರೀತಿಯಲ್ಲಿ ವಿಭಜಿಸುವ ನರೇಟಿವ್ ಅನ್ನು ನಿರ್ಮಿಸಬಹುದು ಅಂತ ಕೆಲವರು ವಾದಿಸ್ತಾರೆ. ಈ ವಾದದ ಪ್ರಕಾರ ವಿದ್ಯಾರ್ಥಿಗಳು ಒಂದಾಗಿ ಶಿಕ್ಷಣ ವ್ಯವಸ್ಥೆಯ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದಾಗ ಆ ಯುನಿಟಿಯ ಕೇಂದ್ರ ಬಿಂದುವನ್ನೇ ಬದಲಾಯಿಸಲು ಹೊಸ ಚರ್ಚೆಯನ್ನು ಮುಂದಕ್ಕೆ ತಳ್ಳುವ ಪ್ರಯತ್ನ ನಡೀತಿದೆ ಎನ್ನಲಾಗ್ತಿದೆ. ಅಂದರೆ ಪೇಪರ್ ಲೀಕ್, ಎಕ್ಸಾಮ್ ರಿಫಾರ್ಮ್ಸ್ ಮತ್ತು ಅಕೌಂಟಬಿಲಿಟಿ ಬಗ್ಗೆ ನಡೀತಿದ್ದ ಚರ್ಚೆ ಈಗ ರಿಸರ್ವೇಷನ್ ಡಿಬೇಟ್ ಕಡೆಗೆ ತಿರುಗುತ್ತಿರುವಂತಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಆದ್ದರಿಂದ ಯಾವುದೇ ಒಂದು ಹೊಸ ಟ್ರೆಂಡನ್ನು ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ಮೊದಲು ಅದನ್ನು ಅಬ್ಸರ್ವ್ ಮಾಡಿ. ಇದನ್ನು ಯಾರು ಪ್ರಮೋಟ್ ಮಾಡ್ತಿದ್ದಾರೆ, ಯಾವ ರೀತಿಯ ಪದಗಳು, ವರ್ಡ್ಸ್ಗಳನ್ನ ಬಳಸ್ತಿದ್ದಾರೆ, ಯಾವ ಎಮೋಷನ್ಸ್ನ ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಇದರ ಹಿಂದೆ ಇರುವ ಉದ್ದೇಶ ಏನಿರ್ಬೋದು ಅನ್ನೋದನ್ನು ಒಮ್ಮೆ ಕೂತು ನೀವೇ ಯೋಚಿಸಿ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.